ಕೂತಿದ್ದಾಗ ಎಲ್ಲ ಸೇರಿದಾಗ ಆ ನೆನಪುಗಳು ನಗ್ತೀವಿ ನಾವು. ಅವ್ರನ್ನ ಮಿಸ್ ಮಾಡೋಕ್ಕಿಂತ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಫೀಲಿಂಗಲ್ಲಿ ಅವರ ಒಂದು ಮಿಸ್ಚೀವಿಯಸ್ ಅಲ್ಲ, ಅವರಿಗೆ ಎಲ್ಲನೂ ನಗಿಸೋವಂಥ ಒಂದು ಕ್ವಾಲಿಟಿ ಇತ್ತು. ಅದನ್ನು ಆ ನೆನಪುಗಳು ನಮ್ಮ ಬಗ್ಗೆ ಇನ್ನೂ ಇಟ್ ಕೀಪ್ಸ್ ಅಸ್ ಹ್ಯಾಪಿ. ಆಲ್ಮೋಸ್ಟ್ ಮಿನಿ ರೆಬೆಲ್ ಹೇಗಿದ್ದಾರೆ? ನಾಯಕತ್ವ ವಹಿಸ್ತಾರೆ. ಎಂಥದೇ ಸಮಸ್ಯೆಗಳನ್ನು ಚಿತ್ರರಂಗದ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ರು. ಎರಡೂ ಕಡೆ ಯಾವ ರೀತಿ ಎರಡೂ ಕಡೆನೂ ಒಂದು ರೀತಿ ಇದನ್ನು ಮಾಡಿ ಅವ್ರ ಮಾತಿಗೂ ಒಂದು ಬೆಲೆ ಇರ್ತಿತ್ತು. ಅವರು ಹೇಳಿದ್ರೆ ಅದೇ ನ್ಯಾಯ ಅನ್ನೋ ರೀತಿ ಅದಾಗ್ತಿರ್ಬೇಕು. ಈಗ ಯಾರು ಎಲ್ರಿಗೂ ಅಂಬರೀಷ್ ಅವ್ರ ಥರನೇ ಸಾಮರ್ಥ್ಯತೆ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಹ್ಯಾಂಡಲ್ ಮಾಡುವಂಥ ಪ್ರೋಸೆಸ್ ಇರುತ್ತೆ. ಈಗ ಖಂಡಿತ ಚಿತ್ರರಂಗಕ್ಕೆ ಆ ರೀತಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದು ನಿಜ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಇದನ್ನು ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ನಾವೆಲ್ಲರೂ ಇದ್ದೀವಿ. ನಾನು ಹೇಳಿದ್ದೀನಿ, ಆರ್ಟಿಸ್ಟ್ ಅಸೋಸಿಯೇಷನು ಆದಷ್ಟು ಬೇಗ ಎಲೆಕ್ಷನ್ ಆಗಲಿ, ಆರ್ಟಿಸ್ಟು ಒಬ್ಬರು ಲೀಡ್ರು, ಒಬ್ಬರು ರಿಪ್ರೆಸೆಂಟೇಟಿವ್, ಅವ್ರನ್ನ ಸಮರ್ಥವಂತವಾಗಿ ಅವರ ಕಷ್ಟ ಸುಖ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು ಅನ್ನೋವಂಥ ವಿಷಯ ನಾನು ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೀನಿ. ಎಲೆಕ್ಷನ್ ಆದಷ್ಟು ಬೇಗ ಆಗಲಿ. ಅದರಲ್ಲೂ ಏನೋ ಅಲ್ಲಲ್ಲಿ ಟೆಕ್ನಿಕಲ್ಲು ಅದು ಇದು ಅಂತ ಹೇಳ್ಕೊಂಡು ಕೆಲವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೇನೆ ಬರೋರು ಇರ್ತಾರೆ. ಅದನ್ನೆಲ್ಲ ಆ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಒಂದು ಸರಿಯಾದ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಚಿತ್ರರಂಗದ ಎಲ್ಲ ವರಿಷ್ಠರು ಅಥವಾ ಎಲ್ಲ ಸದಸ್ಯರು ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಒಬ್ಬರು ನಾನು ಇವರು ಅಂತ ಹೇಳೋಕ್ಕಾಗೋದಿಲ್ಲ, ತಪ್ಪಾಗುತ್ತೆ. ಖಂಡಿತ ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಕೇಪಬಲ್ ಇದ್ದಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ವಿಚಾರ. ಎಲ್ಲ ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕ್ಸ್ ಆಗಬಾರ್ದು. ಸರಿಯಾದ ಒಂದು ಸ್ಕ್ರಿಪ್ಟು, ಅದನ್ನು ಸೂಟಬಲ್ ಕ್ಯಾರೆಕ್ಟರ್ ಬಂದ್ರೇ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಇದ್ದಾರೆ. ಉಳಿದಿದ್ದು ಅವ್ರನ್ನ ಕೇಳ್ಬೋದು. ರಾಜಕೀಯ ಬೆಳವಣಿಗೆ ಸೆನ್ಸೇಷನ್ ಆಗಿದೆ. ರಾಜಕೀಯ ಕೊಟ್ಟಾಯಿತು, ಎಷ್ಟು ಅದನ್ನು ಬರ್ತಾ ಇದೆ ಎಲ್ಲ ರಾಜಕೀಯ ಬೆಳವಣಿಗೆ ಬಗ್ಗೆ ಬದಲಾವಣೆ ಅನ್ನೋದು ಪಕ್ಷದ ಒಂದು ಆಂತರಿಕವಾಗಿ ಆಗಿರುವಂಥ ವಿಚಾರ. ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಿರೋದು, ಯಾರೇ ಬಂದರೂ ನಾವೇ ಇದನ್ನು ನೋಡೋದು, ಒಳ್ಳೆಯ ಆಡಳಿತ ಕೊಡಬೇಕು, ಜನರ ಕಷ್ಟ ಸುಖ ಆಲಿಸಿ ಅವರ ಒಂದು ಪರಿಹಾರ ಮಾಡಬೇಕು ಅನ್ನೋದು. ಈಗ ನೋಡಿದ್ರೆ ಈ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ನಿನ್ನೆ ಬಂದಿರೋ ಮಳೆಗೇನೆ ಎಲ್ಲ ಒಂದು ರೀತಿ ಎಷ್ಟು ಅವಾಂತರಗಳಾಯಿತು ಅನ್ನೋದು ನಮ್ಮ ಕಣ್ಣಾರೆ ನೋಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಲ್ಲೆಲ್ಲೂ ಸರಿಯಾಗಿಲ್ಲ. ಆಮೇಲೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೂ ಒಂದು ಉತ್ತರನೇ ಸಿಗ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಿ ಅಂತ ನಾನು ಕೇಳ್ಬೋದು. ಅತಿ ದೊಡ್ಡ ಆಸ್ತಿ ಅಂದರೆ ಆ ಅಭಿಮಾನನೇ. ಅಭಿಮಾನ, ಆ ಪ್ರೀತಿ, ಅವ್ರು ಬಿಟ್ಟೋಗಿರೋಂಥ ಅವ್ರು ಗಳಿಸಿರುವಂಥ ಹೆಸರು, ಆ ಪ್ರೀತಿ ಇದೆಯಲ್ಲ, ಅದೇ ನಮ್ಮನ್ನು ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಅಂಬಿಸರ್ ಅನ್ನೋರು ಕರ್ಣ, ನಮಗೆಲ್ಲ ಗೊತ್ತಿರೋ ಹಾಗೆ. ಕರ್ಣಂಗೆ ಅವರ ಪತಿ ಏನು ಕೊಡ್ತಿದ್ರು ಗಿಫ್ಟು ಬರ್ಡೇ ದಿನ? ನೀವೇನು ಕೊಡ್ತಿದ್ರು? ಅವರು ಆ್ಯಕ್ಚುಲಿ ಹೆಚ್ಚಾಗಿ ಅವರ ಆ ಥರ ಆಸೆನೂ ಪಡ್ತಿರ್ಲಿಲ್ಲ. ಅವರು ಏನು ತುಂಬ ಶಾಪಿಂಗ್ ಮಾಡ್ತಿರ್ಲಿಲ್ಲ. ಇಂಥ ವಾಚ್ ಬೇಕು ಅಂತ. ಅವ್ರು ಕಾರ್ಸ್, ಗಾಡಿಗಳು ಇಷ್ಟ ಇತ್ತು, ವಾಚ್ಗಳು ಇಷ್ಟ ಇತ್ತು. ಸೊ ಅದನ್ನು ಬಟ್ ತುಂಬ ಜನ ಅವ್ರ ಫ್ರೆಂಡ್ಸೇನೆ ಗಿಫ್ಟಾಗಿ ಕೊಡೋರು. ಸೊ ಹಾಗಾಗಿ ನಮಗೆ ಅವ್ರಿಗೆ ಕೊಡೋಕ್ಕೆ ಅಂತ ಏನೂ ಇರಲಿಲ್ಲ. ಬಟ್ ಅವರ 60ನೇ ಹುಟ್ಟುಹಬ್ಬಕ್ಕೆ ನಾನೊಂದು ಸ್ಪೆಷಲಾಗಿ ಒಂದು ಚೈನು ಪೆಂಡೆಂಟ್ ಕೊಟ್ಟಿದ್ದೆ. ಅವ್ರು ತುಂಬ ಅದನ್ನು ಇಷ್ಟಪಟ್ಟು ಯಾವಾಗಲೂ ಮಾಡ್ಕೊಳ್ಳೋರು. ಅದನ್ನು ಸುಮಾರು ಯೂಟ್ಯೂಬಲ್ಲೂ ಆ ವಿಡಿಯೋಗಳಿದೆ, ಅವರು ಆ ಚೈನ್ನ ತೋರಿಸ್ತಾ ಇರೋದು. ಅದು ತುಂಬ ಲಕ್ಕಿ ಅಂತ ಅವರು ಫೀಲ್ ಮಾಡೋರು.